ಇವತ್ತು ನಾವು ನೋಡೋ ಮೂವಿ ಹೆಸರು ದ ಮಮ್ಮಿ ಅಂತ. ಮಮ್ಮಿ ಮೂವಿನ ಚಿಕ್ಕ ವಯಸ್ಸಲ್ಲಿ ನೋಡಿರ್ತೀವಿ. ಇವಾಗ ಬನ್ನಿ ದೊಡ್ಡವರಾದ್ಮೇಲೆ ಈ ವರ್ಷ ರಿಲೀಸ್ ಆಗೈತೆ. ಮಿಸ್ ಮಾಡ್ಕೊಂಡ್ಬಿಡ್ರಿ, ಸ್ಟಾರ್ಟ್ ಮಾಡೋಣ ಸ್ಟೋರಿನ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಫ್ಯಾಮಿಲಿ ಎಲ್ಲೋ ಆಚೆ ಹೋಗಿ ಅವಾಗ ತಾನೇ ಮನೆ ಒಳಗಡೆ ಬರ್ತಾವ್ರೆ. ನೋಡಿದ್ರೆ ಆ ಗುಬ್ಬಚ್ಚಿ ಗೂಡಲ್ಲಿ ಒಂದು ಗುಬ್ಬಚ್ಚಿ ಸತ್ತೋಗೈತೆ. ಮನೇಲಿ ಇರೋರೆಲ್ಲ ತುಂಬಾ ಶಾಕ್ ಆಗಿ ನೋಡ್ತಾವ್ರೆ. ಅಮ್ಮ ಅದನ್ನ ಕೈಯಲ್ಲಿ ತಗೊಂಡು ಹಂಗೆ ನಿಂಬೆಣ್ಣೆ ಹಿಂಡ್ದಂಗೆ ಹಿಂಡ್ ಬಿಡ್ತಾರ್ರಿ ಅದನ್ನ. ಈ ಕಡೆ ಯಜಮಾನ್ರು ಕೇಳ್ತಾವ್ರೆ, ಏನೇ ಅದೇನಾರು ಆಚೆ ಬಂದ್ಬಿಡ್ತಾ, ಏನಾರು ಇಲ್ಲಿ ಆಗುತ್ತಾ ಅಂತ. ಸರಿ ಬನ್ರಿ ನೋಡೇ ಬಿಡೋಣ ಅಂತೇಳಿ ಬೇಸ್ಮೆಂಟ್ಗೆ ಹೋಯ್ತಾರೆ. ಅಲ್ಲೊಂದು ಸಮಾಧಿ ಇದೆ. ಗಂಡ ಆ ಸಮಾಧಿನ 4 ಕಡೆ ಚೈನ್ ಕಟ್ಬಿಟ್ಟು ಹಂಗೆ ತಿರುಗಿಸ್ತಾ ಅವ್ರೆ. ಒಳಗಡೆ ಯಾವ್ದೋ ಪೋಸ್ಟ್ ಮಾರ್ಟಮ್ ಮಾಡಿರೋ ಬಾಡಿ ತರ ಒಂದು ಬಿದ್ದೈತೆ. ಆಚ ಕಡೆಯಿಂದ ಗಂಡ ಕೇಳ್ತಾವನೆ, ಏನಾರು ಆಗ್ತಾ ಇದೆಯಾ ಅಲ್ಲಿ ಅಂತ. ಸದ್ಯ ರೀ ಏನು ಇಲ್ಲ ಅಂತ ಎಂತಿ ಹೇಳ್ತಾವ್ರೆ. ಬಾ ದೇವ್ರೆ ಕಾಪಾಡಪ್ಪ ಅಂತ ಗಂಡ ಹೇಳಿ ಬಾಯಿ ಮುಚ್ಚಿಲ್ಲ. ಅಲ್ಲಿ ಬಿದ್ದಿರೋ ಬಾಡಿ ಈ ತರ ಬರ್ಕೊಳ್ಳುತ್ತೆ. ಸಡನ್ ಆಗಿ ಗಂಡನು ಕೈ ಬಿಟ್ಟ. ನೋಡಿ ಆ ಸಮಾಧಿಗೆ 4 ಕಡೆ ಕೊಕ್ಕಿ ಹಾಕಿದ್ರಲ್ಲ, ಅದ್ರಲ್ಲೊಂದು ಕೊಕ್ಕಿ ಬಂದು ಗಂಡನ ಕತ್ತಲ್ ತಗೊಳಕೊಂಡು ಎಂತಿ ಮುಂದೆನೆ ನೆರಳಿ ಸಾಯ್ತಾನೆ. ಹಂಗೆ ಈ ಕಡೆ ಒಂದು ಫ್ಯಾಮಿಲಿನ ತೋರಿಸ್ತಾರೆ. ಅಪ್ಪ ಮಗಳು ಇಬ್ರು ಒಂದು ಗೇಮ್ ಮಾಡ್ತಾ ಅವ್ರೆ. ಮಗಳು ಅದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಬಿಡ್ತಾಳೆ. ಸರಿ ಗಂಡನು ಹೋಗಿ ಎಂತಿ ಹತ್ರ 3ನೇ ಮಗುಗೆ ಸ್ಕೀಮ್ ಆಗ್ತಾ ಅವನೇ. ಆಚ ಕಡೆ ಏನೋ ಸೌಂಡ್ ಆಯ್ತು. ನೋಡಿದ್ರೆ ಮಕ್ಕಳು ಜಗಳ ಆಡ್ತಾವ್ರೆ. ಅಮ್ಮನೆ ಮಕ್ಕಳನ್ನ ಸಮಾಧಾನ ಮಾಡಿದ್ರು. ಹೋಗಮ್ಮ ನೀನ್ ಯಾವಾಗ್ಲೂ ಅವನಿಗೆ ಸಪೋರ್ಟ್ ಮಾಡ್ತೀಯ ಅಂತ ಆ ಹುಡುಗಿನ ಹೋಗ್ಬಿಟ್ಟಲ್ಲ ಆಚ ಕಡೆ ಗಾರ್ಡನ್ ಅಲ್ಲಿ ಆಟ ಆಡ್ತಾ ಇದೆ. ಅಲ್ಲಿಗೆ ಒಂದು ಲೇಡಿ ಬಂದ್ರು ರೀ. ಈ ಲೇಡಿ ಮುಖ ನೋಡಿದ್ರ ಅದೇ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನೋಡಿದ್ವಲ್ಲ ಅದೇ ಲೇಡಿ ಅಲ್ವಾ. ಬಂದು ಆ ಮಗಿ ಹತ್ರ ಒಂದು ಆಪಲ್ ಕೊಡ್ತಾರೆ. ಮಗಿನು ಬಿಡು ಪಕ್ಕದ ಮನೆ ಅಕ್ಕ ಅಂತೇಳಿ ಆಪಲ್ ನ ಈಸ್ಕೊಳುತ್ತೆ. ಆ ಆಪಲ್ ಇಂದ ಒಂದು ಹುಳ ಬಂದು ಆ ಮಗಿ ಮೂಗಲ್ಲಿ ಏರ್ಕೊಂಡ್ಬಿಡುತ್ತೆ. ಮಗಳು ಕೋಪಿಸ್ಕೊಂಡು ಓದ್ಲಲ್ಲ ಅಂತ ಅಪ್ಪ ಬಂದು ಹುಡುಕ್ತಾನೆ. ನೋಡಿದ್ರೆ ಅಲ್ಲಿ ಮಗಿ ಇಲ್ಲ. ಹಂಗೆ ಆಚೆ ಬರ್ತಾನೆ. ಅಲ್ಲಿ ದೊಡ್ಡದ ಒಂದು ಬಿರುಗಾಳಿ ಬರ್ತಾ ಇದೆ. ಕರೆಕ್ಟ್ ಆಗಿ ಅಕ್ಕಪಕ್ಕದಲ್ಲಿರೋ ಯಾರನ್ನು ಅಲ್ಲಿ ಕಾಣಿಸಲ್ಲ. ಅಪ್ಪ ಅಮ್ಮ ಸೀದಾ ಹೋಗಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ ಅವರು ಹೇಳಿದ್ರು, ಸರ್ ಸಿಕ್ಕಿದ್ರೆ ಫೋನ್ ಮಾಡ್ತೀವಿ, ನಂಬರ್ ಕೊಟ್ಬಿಟ್ಟು ಹೋಗಿ ಅಂತ. ಹಂಗೆ ಒಂದು 8 ವರ್ಷ ಕಳೀತವ್ರಿ. ಇವಾಗ ನೋಡಿ ಇನ್ನೊಂದು ಮಗು ಬೇರೆ ಆಗುತ್ತೆ. ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾವ್ರೆ. ಅಜ್ಜಿ ಹೇಳ್ಕೊಡ್ತಾವ್ರೆ ಊಟ ಮಾಡಕ್ಕಿಂತ ಮುಂಚೆ ಜಪ ಮಾಡ್ಬೇಕು ಅಂತ. ಜಪಾನು ಮುಗೀತು. ಮಗ ಕೇಳ್ತಾವನೆ, ಅಪ್ಪ ಅಕ್ಕ ಕಳೆದೋದಂಗಿದ್ದ ಆಚೆ ಎಲ್ಲೂ ಹೋಗಿಲ್ಲ, ಪ್ಲೀಸ್ ಅಪ್ಪ ಎಲ್ಲರೂ ಆಚೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾವನೆ. ಅಮ್ಮನಿಗೆ ಆಚೆ ಹೋಗಕ್ ಭಯ. ಯಾಕಂದ್ರೆ ಫಸ್ಟ್ ಮಗಳಿಗೆ ಕಳೆದೋದಾಗಿಂದ ಇವರೆಲ್ಲೂ ಮಕ್ಕಳನ್ನ ಆಚೆ ಕರ್ಕೊಂಡು ಹೋಯ್ತಾ ಇಲ್ಲ. ಹಂಗೆ ಈ ಕಡೆ ಒಬ್ಬ ಹುಡುಗರನ್ನ ತೋರಿಸ್ತಾರೆ. ಹುಡುಗ ಸೈಕಲ್ಗೆ ಪಂಚರ್ ಏನೋ ಆಗ್ತಾ ಅವನೇ. ಅವನ ಹಿಂದೆ ನೋಡಿದ್ರ ಒಂದು ಏರೋಪ್ಲೇನ್ ಸ್ಕ್ರಾಶ್ ಆಗಿ ಬೀಳ್ತಾ ಇದೆ. ಅವನು ಹೋಗಿ ನೋಡ್ತಾನೆ. ಒಬ್ಬ ಮರದಲ್ಲಿ ಒಬ್ಬ ಕೆಳಗಡೆ ಸತ್ತೋಗೋರೆ. ಆದ್ರೆ ಒಂದು ಸಮಾಧಿ ಅವನು ಮುಂದೆ ನಿಂತ್ಕೊಂಡಿದೆಯಲ್ಲ, ಆ ಸಮಾಧಿನ ಸೈಂಟಿಸ್ಟ್ ಎಲ್ಲ ತಗೊಂಡೋಯ್ತಾರೆ. ಈ ತರ ಹೊರಡೆ ಏನಿದೆ ನೋಡಿ ಅಂತ ಅವರು ಚೆಕ್ ಮಾಡ್ತಾರೆ. ನೋಡಿದ್ರೆ ಅದರೊಳಗಡೆ ಅದೇ ಪೋಸ್ಟ್ ಮಾರ್ಟಮ್ ಬಾಡಿ ಇದೆ. ಅದನ್ನ ಓಪನ್ ಮಾಡ್ತಾರೆ. ಒಂದು ಹುಡುಗಿ ಹಂಗೆ ನೆರಳು ತಾವ್ರಿ. ಈ ಕಡೆ ಈ ಫ್ಯಾಮಿಲಿ ಅವರು ಟ್ರಿಪ್ ಹೋಗೋಣ ಅಂತ ಒಂದು ಪ್ಲಾನ್ ಮಾಡಿರ್ತಾರೆ. ಯಾಕಂದ್ರೆ ಮಕ್ಕಳನ್ನ ಮನೇಲಿ ಇಟ್ಟು ನನ್ನ ನೈಟ್ ನೋಡಿದ್ರಲ್ಲ ಹೆಂಗ್ ಮಾತಾಡ್ದ ಹುಡುಗ ಅಂತ ಹೋಯ್ತಾವ್ರೆ. ಇವ್ರಿಗೊಂದು ಫೋನ್ ಕಾಲ್ ಬಂತು. ಮಾಡಿರೋದು ಪೊಲೀಸ್ ಅವ್ರಿ. ಸರ್ 8 ವರ್ಷದ ಹಿಂದ್ಗಡೆ ಕಳೆದೋಗಿ ನಿಮ್ ಮಗಳು ಸಿಕ್ಕವಳೆ ಅಂತ. ಇವರು ಹೋಗಿ ನೋಡ್ತಾರೆ. ನೋಡಿದ ತಕ್ಷಣ ಶಾಕು. ಮಗಳು ಒಂಥರ ಕೊಳತೋಗಿರೋ ಬಾಡಿ ಇದ್ದಂಗ ಅವಳೆ. ಡಾಕ್ಟರ್ನು ನೋಡ್ರಿ 8 ವರ್ಷದಿಂದ ಒಂದೇ ಕಡೆ ಇದ್ದಾಳೆ. ಅದು ಶೆವದ ಪಟ್ಕೆಲಿದ್ದಾಳೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ನಾನು ಮಾತ್ರೆ ಔಷಧಿ ಎಲ್ಲ ಬರ್ಕೊಡ್ತೀನಿ, ಹಂಗೇನೋ ಪ್ರಾಬ್ಲಮ್ ಆದ್ರೆ ಅದನ್ನ ಕೊಡಿ ಅಂತ ಆ ಡಾಕ್ಟರ್ ಅಪ್ಪನು ಹೇಳ್ತಾನೆ. ಇವರು ಸೀದಾ ಮಗಿನ ಮನೆಗೆ ಕರ್ಕೊಂಡು ಬಂದ್ರು. ಬಂದೇಡ್ಗೆ ಅಜ್ಜಿ ದೇವ್ರೇ ಕಾಪಾಡಪ್ಪ ನಮ್ಮ ಮೊಮ್ಮಗಳು ಇವಾಗ ಬಂದಲ್ಲ ಅಂತ ಆ ಹುಡುಗಿ ಹತ್ರ ಹೇಳ್ತಾವ್ರೆ. ಆ ಹುಡುಗಿ ಇದ್ದಕ್ಕಿದ್ದಂಗೆ ಎದ್ದು ಮಗಂದು ಒಂದೇ ಡಿಚ್ಚೆ. ಅಜ್ಜಿ ಮೂಗು ಪಂಚರ್ ಆಗೋಯ್ತ್ರಿ. ಇನ್ನ ಆ ಹುಡುಗಿ ಹಂಗೆ ಗಾಳಿಯಲ್ಲಿ ತೇಳ್ತಾವಳೆ. ಡಾಕ್ಟರ್ ಅಪ್ಪ ಹೆಂಗೋ ಇಂಜೆಕ್ಷನ್ ಔಷಧಿ ಎಲ್ಲ ಕೊಟ್ಟಿದ್ರಲ್ಲ ಅದನ್ನ ಹಾಕಿ ಸದ್ಯಕ್ಕೆ ಹುಡುಗಿನ ಸಮಾಧಾನ ಮಾಡ್ತಾರೆ. ಮನೆಗೆ ಪೊಲೀಸ್ ಅಮ್ಮನು ಬಂದ್ರು. ಸರ್ ಅದೇ ನಿಮ್ ಮಗಳು ಸಿಕ್ಕದಲ್ಲ, ಆ ಪೆಟ್ಟಿಗೆಯಲ್ಲಿ ತುಂಬಾ ಹಳೆ ಕಾಲದ ಮಾಟ ಮಂತ್ರದೆಲ್ಲ ಬರ್ದಿತ್ತು, ಸ್ವಲ್ಪ ಹುಷಾರಾಗಿರಿ ಅಂತ ಪೊಲೀಸ್ ಅಮ್ಮನು ವಾರ್ನಿಂಗ್ ಕೊಡುತ್ತೆ. ನೈಟ್ ಹಂಗೆ ಮಕ್ಕಳು ನಿದ್ದೆ ಮಾಡಿಲ್ಲ. ಅಪ್ಪ ಬಂದು ನೋಡ್ತಾರೆ. ಅಪ್ಪ ಆ ಕಡೆ ಈ ಕಡೆ ಯಾರೋ ಓದಂಗಾಯ್ತಪ್ಪ ಅಂತ ಮಕ್ಳು ಹೇಳ್ತಾವ್ರೆ. ಲವ್ ಇಲ್ಲಿ ಯಾರೋ ಹೋಯ್ತಾರ ಅಂತ ಹೋಗಿ ನೋಡಿದ್ರೆ ಅವ್ರ ದೊಡ್ಡ ಮಗಳು ಅಲ್ಲೊಂದು ಚೋಳಿದೆ. ಅದನ್ನ ಎತ್ಕೊಂಡು ತಿಂತಾ ಬಿದ್ದವಳೆ. ಅಪ್ಪನೇ ಹೆಂಗೋ ಆ ಹುಡುಗಿ ಬಾಯಲ್ಲಿ ಬೆರಳು ಬಿಟ್ಟು ವಾಂತಿ ಮಾಡಿಸ್ತಾನೆ. ಮಾರನೇ ದಿನ ಆ ಹುಡುಗಿಗೆ ಅಮ್ಮ ಮಗಳು ಇಬ್ರು ಸೇರ್ಕೊಂಡು ಸ್ನಾನ ಮಾಡಿಸ್ತಾ ಅವ್ರೆ. ಉಗುರು ಕಟ್ ಮಾಡಿ ಎಷ್ಟು ವರ್ಷ ಆಯ್ತು ಅಂತೇಳಿ ಆ ದೊಡ್ಡ ಉಗುರ್ನ ಹಿಂಗ್ ಕಟ್ ಮಾಡ್ತಾರೆ. ಅದು ಕಟ್ಟೆ ಆಗ್ತಾ ಇಲ್ಲ. ಅಮ್ಮನು ಈ ಉಗುರ ನಾನ ನೋಡೇ ಬಿಡೋಣ ಅಂತೇಳಿ ಜೋರಾಗಿ ಕಟ್ ಮಾಡಿ ಹಿಂಗ್ ಎಳಿತಾರೆ. ಹಂಗೆ ಚರ್ಮ ಸುಲ್ಕೊಂಡು ಬರೀತಾರೆ. ಆ ಹುಡುಗಿಗೆ ಸ್ವಲ್ಪ ಜ್ಞಾನ ಬಂತು. ಇವಾಗ ಈ ಕಡೆ ಗಂಡನ ತೋರಿಸ್ತಾರೆ. ಗಂಡ ಅಲ್ಲಿ ಸೀಲಿಂಗ್ ಏನೋ ಕೊಳತೋಗಿದೆ, ಅದನ್ನ ತೋಡ್ತಾವನೆ. ಆ ಕಡೆಯಿಂದ ಸೌಂಡ್ ಬಂತು. ಹೋಗಿ ನೋಡಿದ್ರೆ ಅಲ್ಲಿ ಎಂತಿ ಮರ ಇದ್ದಾರೆ, ಮಗಳಿಲ್ಲ. ಮಗಳು ಕಿಚನ್ ಅಲ್ಲಿ ಹೋಗ್ಬಿಟ್ಟು ಯಾವ್ದೋ ಒಂದು ಕಂಬಿ ತಗೊಂಡು ಆ ಕಾಲಿರೋ ಚರ್ಮ ಎಲ್ಲ ಹಂಗೆ ತೋಡ್ತಾ ಬಿದ್ದವಳೆ. ಅದು ನೋಡಿ ಅಪ್ಪನಿಗೆ ಸಖತ್ತು ಶಾಕು. ಕರ್ಕೊಂಡ್ಬಂದು ಮಗಳನ್ನ ಮಲಗಿಸ್ತಾರೆ. ಮಗಳು ಅದೇ ಈ ಚಳಿಗಾಲದಲ್ಲಿ ಅಲ್ನ ಲಡಲಾಡ್ತಾ ಹೊಡ್ಕೋತೀವಲ್ಲ ಆತರ ಅಲ್ನ ಆಡಿಸ್ತಾವಳೆ. ಅಪ್ಪ ಮಗಳನ್ನೇ ನೋಡ್ತಾವನೆ. ಇನ್ನ ಅಮ್ಮ ಮಗಳ ಹತ್ರ ಬಂದ್ರು. ಮಗಳೇ ಏನಾರು ಮಾತಾಡೆ, ಯಾಕೆ ಇಷ್ಟು ವರ್ಷ ಆದ್ಮೇಲೆ ಸಿಕ್ಕದ್ಮೇಲೆ ಏನು ಮಾತಾಡ್ತಾನೆ ಇಲ್ವಲ್ಲೇ ಅಂತ ಅಮ್ಮ ಅಳ್ತಾವ್ರೆ. ಅವಳು ಕ್ಯಾಕರಿಸಿ ಮಕ್ಕದ ಮೇಲೆ ಹೋಗಿದ್ದಾಳೆ. ಈ ಕಡೆ ಅಪ್ಪನ ತೋರಿಸ್ತಾರೆ. ಅಪ್ಪ ಉಗುರು ಕಿತ್ತೋಗಿತ್ತಲ್ಲ ಅದನ್ನ ತಗೊಂಡೋಗಿ ನೀರಲ್ಲಿ ಹಾಕಿ ನೆನೆಸಿ ಒಂಥರ ಆಳೆ ತರ ಬರ್ತಾ ಇದಾರೆ. ಅದ್ರಲ್ಲೇನೋ ಅಕ್ಷರಗಳು ಬರ್ದೈತೆ. ಅದನ್ನ ತಗೊಂಡೋಗ್ಬಿಟ್ಟು ಒಂದು ಪ್ರೊಫೆಸರ್ ಹತ್ರ ಕೊಡ್ತಾರೆ. ಸರ್ ಇದೇನ್ ಭಾಷೆ ಸ್ವಲ್ಪ ನನಗೆ ಹೇಳಿ ಸರ್ ಅಂತ. ಅವರು ಸಾಯಂಕಾಲ ಬಾಪ ಅಂತ ಅವ್ರನ್ನ ಕಳಿಸ್ತಾರೆ. ತಿರ್ಗಾ ಸಾಯಂಕಾಲ ಅಪ್ಪ ಮನೆಗೆ ಹೋದ್ರು. ಮಗಳ ಹತ್ರ ಮಾತಾಡ್ತಾವ್ರೆ. ಮಗಳು ಮಾತ್ರ ತಿರ್ಗಿ ಅದೇ ಬಾಯಲ್ಲಿ ಬಟಣೆ ಹಾಕೊಂಡಾಗಿದ್ರೆ ಸೌಂಡ್ ಬರ್ತಲ್ಲ ಆತರ ಸೌಂಡ್ ಬರ್ತಾ ಇದೆ. ಅಪ್ಪ ಟಕ್ ಅಂತ ಪೆನ್ನು ಪೇಪರ್ ತಗೊಂಡು ಮಗಳು ಒಂದ್ಸಲಿ ಕಟ್ಟಕಂದ್ರೆ 1 ಮಾರ್ಕು ಅಂತ 2 ಮಾರ್ಕು ಆತರ ಹಾಕೊಂಡು ನೀಟಾಗಿ ಅದಕ್ಕೆ ಏನ್ ಅರ್ಥ ಅಂತ ನೋಡ್ತಾನೆ. ಅಲ್ಲೊಂದು KT ಅಂತ ಒಂದು ಹೆಸರೈತೆ. KT ಅಂದ್ರೆ ಯಾರು ಅನ್ಕೊಂಡಿದ್ದೀರಾ? ಅವಾಗ್ಲೇ ಆ ಸ್ಟಾರ್ಟಿಂಗ್ ಹುಡುಗಿ ಹತ್ರ ಬಂದು ಆಪಲ್ ಕೊಟ್ರಲ್ಲ ಅವ್ರು ಬೇರೆ ಯಾರು ಅಲ್ಲ, ಈ ಹುಡುಗಿ ಫ್ರೆಂಡ್ ಅವ್ರ ಅಮ್ಮನೆ. ನಮ್ಮ ಹೀರೋನು ಪೊಲೀಸ್ ಅವರಿಗೆ ಫೋನ್ ಮಾಡ್ತಾರೆ. ಮೇಡಮ್ ನನ್ನ ಮಗಳು KT ಅಂತ ಒಂದು ಹೆಸರು ಹೇಳಿದ್ಲು ಮೇಡಮ್, ಸ್ವಲ್ಪ ನೋಡಿ ಗೂಗಲ್ ಅಲ್ಲಿ ಅಂತ. ಸರ್ KT ಅನ್ನೋರು ಲಕ್ಷಾಂತರ ಜನ ಇದ್ದಾರೆ, ನಾನು ಹೆಂಗ್ ನೋಡ್ಲಿ? ಒಂದ್ ಕೆಲಸ ಮಾಡಿ ಸರ್, ನಿಮ್ ಮನೇಲಿ ನೋಡಿ ನಿಮ್ ಮಗಳಿಗೆ ಬರ್ತ್ಡೇ ಗಿಫ್ಟ್ ಇಲ್ಲ ಯಾರನ್ನ ಪೋಸ್ಟ್ ಇಲ್ಲ
ಇಲ್ಲ ಲೆಟ್ರು ಅಂತದ್ರಲ್ಲಿ ಹುಡುಕಿ ಯಾವ್ದನ್ನ KT ಅಂತ ಹೆಸರು ಸಿಕ್ಕಿದ್ರೆ ನನಗೆ ಹೇಳಿ, ಅದು ಫುಲ್ ಹೆಸರು ಹೇಳಿ ಸರ್ ಅಂತ ಪೊಲೀಸ್ ಅಮ್ಮ ಹೇಳುತ್ತೆ. ಅವ್ರು ಹೇಳ್ದಂಗೆನೆ ಇವರು ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕ್ತಾರೆ. ನೋಡಿದ್ರೆ KT ಅಂತ ಒಂದು ಹುಡುಗಿ ಹೆಸರು ಸಿಕ್ಬಿಡ್ತಾರೆ. ಈ ಕಡೆ ತಂಗಿನ ತೋರಿಸ್ತಾರೆ. ತಂಗಿ ಹಂಗೆ ಆಚೆ ಬಂದ್ಲಿ, ಪಾಪ ನಿದ್ದೆ ಬಂದಿಲ್ವೇನೋ. ಆ ಕಡೆಯಿಂದ ರೂಮ್ ಅಲ್ಲಿ ಸೌಂಡ್, ಲೇ ತಂಗಿ ಅಕ್ಕನ ಹತ್ರ ಮಾತಾಡಲ್ವಾ ಅಂತ ಆ ಕಡೆಯಿಂದ ಬರ್ತಾ ಇದೆ. ಇಲ್ಲಕ್ಕ ನೀನ್ ನೋಡಕ್ಕೆ ಒಂಥರ ಭಯಂಕರವಾಗಿದ್ಯಾ, ಅದಕ್ಕೇನೆ ಹೊಡೆದು ಬಿಡ್ತೀಯ ಅಂತ ನಿಂತ ಬಂದಿಲ್ಲ. ಹಂಗಲ್ಲ ಏನು ಮಾಡಲ್ಲ ಕಣೆ, ಅಕ್ಕನ್ಗೆ ನಿನ್ ಮೇಲೆ ಎಷ್ಟು ಪ್ರೀತಿ ಗೊತ್ತಾ, ಹತ್ರ ಬಾ ಅಂತ ಅಲ್ಲೋಡಿ ಕೆಳಗಡೆ ಕಾಲ್ನ ಹೆಂಗ್ ನೆಕ್ತಾವಳೆ ಅಂತ. ಇನ್ನ ಈ ಚಿಕ್ಕ ಹುಡುಗಿನ ಅವ್ರ ಅಕ್ಕ ಇವಾಗ ಮೈಂಡ್ ಅಲ್ಲೇ ಕಂಟ್ರೋಲ್ ಮಾಡ್ತಾವಳೆ. ಈ ಕಡೆ ಸೈಂಟಿಸ್ಟ್ನು ನಮ್ ಹೀರೋನ ಕರೆದ್ರು ಹೋಗವ್ರೆ. ಲೋ ಇದೇನು ಪಾಠ ಅಲ್ಲ ಕಣೋ, ಇದೊಂದು ಮಾಟ ಮಂತ್ರ ಅಂತ ಅವ್ರು ಹೇಳ್ತಾರೆ. ಈ ಕಡೆ ಪೊಲೀಸ್ ಅಮ್ಮನಿಗೆ ಒಂದು ಅಡ್ರೆಸ್ ಸಿಕ್ತು. ಆ ಅಡ್ರೆಸ್ ನ ಹುಡ್ಕೊಂಡು ಹೋಯ್ತಾರೆ. ನೋಡಿದ್ರೆ ಅದೇ ಸ್ಟಾರ್ಟಿಂಗ್ ಒಂದು ಆಪಲ್ ಕೊಟ್ಟಲ್ಲ ಅದೇ ತೋಟ ಇದು, ಬಟ್ ಅದು ಆಪಲ್ ಅಲ್ಲ. ಅದು ಅಲ್ಲಿ ಕೆಳಗಡೆ ಹೋಯ್ತಾರೆ. ಅಲ್ಲೊಂದು ಸಮಾಧಿಗಳು ಇದೆ. ಹಂಗೆ ಮಿರಡೆ ಬರ್ತಾರೆ. ಅಲ್ಲಿ ನೋಡ್ರಿ ಆ ಮಾಟ ಮಂತ್ರ ಮಾಡೋಳು ಬಂದ್ಲು. ಇನ್ನ ಅವಳನ್ನ ಶೂಟ್ ಮಾಡಕ್ ಹೋಯ್ತಾರೆ. ಬುಲೆಟ್ ಮಿಸ್ ಆಗಿ ಕತ್ತದರ ಬಿದ್ಬಿಡುತ್ತೆ. ಹೇಳೆ ನೀನ್ ಯಾರೇ ಹೇಳೆ ಅಂತ ಹಿಂಗೆ ಕೇಳ್ತಾವ್ರೆ. ಆಚ ಕಡೆ ಒಂದು ನಡಿ ಬಂತು. ಪೊಲೀಸ್ ಅಮ್ಮ ನೋಡಿದ ತಕ್ಷಣ ಅದು ಎದ್ದು ಬಿದ್ದು ಓಡ್ತಾ ಇದೆ. ಇನ್ನ ಓಡಕ್ಕಾಗಲ್ಲ, ಯಾಕಂದ್ರೆ ಆ ಕಡೆ ದೊಡ್ಡ ಹಳ್ಳ ಇದೆ. ಪೊಲೀಸ್ ಅಮ್ಮ ಹುಡುಗಿನ ಹಿಡಿದ್ಬಿಟ್ರು. ಆ ಹುಡುಗಿ ಕೈಲಿ ಒಂದು ಬಾಕ್ಸ್ ಐತೆ, ಅದನ್ನ ಓಪನ್ ಮಾಡಿ ನೋಡ್ತಾರೆ. ಅದರಲ್ಲಿ KT ಅಂತ ಒಂದು ಹೆಸರೈತೆ. ಇನ್ನ ಲೇಡಿನ ಪೊಲೀಸ್ ಅಮ್ಮ ಹಾಕೊಂಡ್ಬಂದ್ರು ಸ್ಟೇಷನ್ಗೆ. ಇನ್ನ ಈ ಕಡೆ ಅಜ್ಜಿ ಮೊಮ್ಮಗಳ ಹತ್ರ ಕುತ್ಕೊಂಡು ಅಳ್ತಾ ಅವ್ರೆ. ದೇವ್ರೇ ಕಾಪಾಡಪ್ಪ ನನ್ ಮೊಮ್ಮಗಳನ್ನ ಹಿಂಗ್ ಮಾಡ್ದಲ್ಲೋ ಅಂತ. ಫಸ್ಟೇ ಆ ಹುಡುಗಿಗೆ ದೇವ್ರಾಡ ಅಂದ್ರೆ ಆಗಲ್ಲ. ಇನ್ನ ಅಜ್ಜಿ ಆಡ್ತಲ್ಲ, ಆ ಹುಡುಗಿ ಹೊಡಿಯೋ ಏಟ್ಗೆ ನನ್ನ ಮಗಂದು ಅಲ್ಲು ಸಟ್ಟಿದೆಯಲ್ಲ ಮುತ್ಕಿದ್ದು ಅದಂಗೆ ಕಳ್ಚ್ಕೊಂಡ್ಬಿಡ್ತದೆ. ಇನ್ನ ಕೆಳಗಡೆಯಿಂದ ಅಪ್ಪ ಮಕ್ಕಳೆಲ್ಲ ಬತ್ತಾವ್ರ ಕಾರಲ್ಲಿ ಢಮಾರ್ ಅಂತ ಆ ಅಜ್ಜಿ ಹೋಗಿ ಆ ಕಾರ್ ಮೇಲೆ ಬಿದ್ರು. ಇನ್ನ ಮೇಲ್ಗಡೆ ಮಗಳು ಬಂದ್ ನೋಡ್ತಾರೆ, ಎಲ್ಲಿ ಅಜ್ಜಿ ಇಲ್ಲ, ಅಲ್ಲು ಸಟ್ಟು ಮಾತ್ರ ಇದೆ. ಇನ್ನ ಅಜ್ಜಿನ ಕಾಪಾಡೋಣ ಅಂತ ಇರೋ ಹೋಯ್ತಾನೆ. ಅಲ್ಲಿ ನೋಡಿ ನರಿಗಳು ಬಂದು ಆ ಮುತ್ಕಿನ ಕಿತ್ಕೊಂಡು ತಿಂತಾ ಇದೆ ಹಂಗೇನೆ. ಇನ್ನ ಅಜ್ಜಿ ಕತೆ ಮಟಾಶ್. ಈ ಕಡೆ ಪೊಲೀಸ್ ಅಮ್ಮನ್ನ ತೋರಿಸ್ತಾರೆ. ಅಲ್ಲೊಂದು ಕ್ಯಾಶೆಟ್ ಸಿಕ್ಕೈತೆ. ಅದರಲ್ಲಿ ಆ ಮಾಟ ಮಂತ್ರ ಮಾತಾಡಲ್ಲ ಅವಳೇ ಮಾತಾಡ್ತಾವಳೆ. ಈ ಕಡೆ ಈ ಹುಡುಗಿ ಹತ್ರ ಬಂದ್ ಮಾತಾಡಿದ್ರೆ ಅದು ಬೇ 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 ಅಂತ. ಯಾಕಂದ್ರೆ ಆ ಹುಡುಗಿಗೆ ನಾಲಿಗೆ ಇಲ್ಲ. ಹಂಗೆ ಈ ಕಡೆ ಹೀರೋ ಮನೇಲಿ ತೋರಿಸ್ತಾರೆ. ಅಜ್ಜಿ ಸತ್ರಲ್ವಾ, ಅವ್ರಿಗೆ ಕಾರ್ಯ ಏನೋ ಪಾಪ ಮಾಡ್ತಾವ್ರೆ. ಆ ಚಿಕ್ಕ ಹುಡುಗಿ ನೋಡ್ರಿ ಅಲ್ಲೆಲ್ಲ ಕಿತ್ಕೊಂತ ಇದೆ. ಯಾಕಂದ್ರೆ ಕಂಟ್ರೋಲ್ ಮಾಡ್ತಾರೆ ಯಾರು, ಆ ಹುಡುಗಿ. ಹಂಗೆ ಅಜ್ಜಿ ಹತ್ರ ಹೋಯ್ತಾಳೆ. ಅಜ್ಜಿ ಬಾಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಪಾಪ ಅಜ್ಜಿ ಬಾಯ್ ಆ ಅಂತಿರುತ್ತೆ. ಯಾಕಂದ್ರೆ ಅಲ್ಲಿಲ್ವಲ್ಲ ದಾರ ಕಟ್ಟಿರ್ತಾರೆ, ಆ ದಾರನ ಕಿತ್ಬಿಡ್ತದೆ. ಅಲ್ಲಿ ನೋಡ್ರಿ ಮೇಲ್ಗಡೆ ಸೀಲಿಂಗ್ ಹೊಡ್ಕೊಂಡು ಅದೇವ ಬರ್ತಾ ಇದೆ ಕೆಳಗಡೆ ಬದ್ದು ಸೀದಾ ಹಂಗೆ ಅಜ್ಜಿ ಮೇಲೆ ಬಿದ್ದುಬಿಡುತ್ತೆ. ಇನ್ನು ಅಜ್ಜಿ ಬಾಡಿ ಕೆಳಗಡೆ ಬಿತ್ತು. ಅಜ್ಜಿ ಬಾಡಿಲಿ ಪಾಪ ನೀರ್ ತುಂಬಿಕೊಂಡಿದ್ಯಾನೋ, ಆ ನೀರ್ನ ಆ ದೇವ ನೆಕ್ಕದ ಬಿದ್ದೈತೆ ನೋಡಿ. ಇನ್ನ ಆ ದೇವನ ಎಲ್ಲರೂ ಸೇರ್ಕೊಂಡು ವೀಲ್ ಚೇರ್ ಅಲ್ಲಿ ಇಲ್ಲ ಚೇರ ಅದರಲ್ಲಿ ಕಟ್ ಹಾಕ್ಬಿಟ್ರು. ಅದು ಅಂತ ತಲೆ ಆಡಿಸ್ತಾನೆ ಇದೆ. ಮನೆಗೆ ಆ ಕ್ಯಾಶೆಟ್ ತಗೊಂಡು ಪೊಲೀಸ್ ಅಮ್ಮ ಬಂದ್ರು. ಇವಾಗ ಒಂದು ಕ್ಯಾಶೆಟ್ ಹಾಕ್ತೀನಿ, ನೀವೇನ್ ಭಯ ಬೀಳ್ಬೇಡಿ, ನಿಮ್ ಜೊತೆ ನಾನು ಇರ್ತೀನಿ ಅಂತ ಹೇಳಿ ಆ ಕ್ಯಾಶೆಟ್ ನ ಪ್ಲೇ ಮಾಡ್ತಾರೆ. ಅವಳೊಬ್ಳು ಮಾಟಗಾತಿ ಇದ್ಲು ಗೊತ್ತಾ, ಅವರೊಬ್ರು ಪ್ರೇತಾತ್ಮನ ಕಂಟ್ರೋಲ್ ಮಾಡೋಂಥವ್ರು. ಪ್ರೇತಾತ್ಮ ಅಂದ್ರೆ ನಿಮ್ಗೆ ಹೆಂಗ್ ಹೇಳ್ಬೇಕಂದ್ರೆ ಅರುಂಧತಿ ಮೂವಿ ನೋಡಿದಿರಾ, ಅವನ ಎತ್ತಿ ಒಂದು ಸಮಾಧಿಯಲ್ಲಿ ಹಾಕ್ತಾರ. ಅವನು ಎಷ್ಟೋ ವರ್ಷ ಆದ್ಮೇಲೆ ಬತ್ತ ನೋಡಿ, ಅವನಿಗೊಂದು ಬಾಡಿ ಬೇಕಾಗುತ್ತೆ. ಬಾಡಿ ಇದ್ರೆ ಮನುಷ್ಯನಾಗಿರ್ತಾನೆ, ಇಲ್ಲಾಂದ್ರೆ ಪ್ರೇತಾತ್ಮವಾಗಿರ್ತಾನೆ. ಆತರ ಅವನ್ನ ಕಂಟ್ರೋಲ್ ಮಾಡೋರೆ ಈ ಮಾಟ ಮಂತ್ರ ಮಾಡೋರು. ಅವ್ರಿಗೊಂದು ದೇಹ ಬೇಕು. ಚಿಕ್ಕ ಮಕ್ಕಳದಾಗ್ಲಿ ಇಲ್ಲ ಇನ್ನೋಸೆಂಟ್ ಆಗ್ಲಿ ಇಂಥವ್ರ ದೇಹ ಹಾಕಿದ್ರೆ ಸ್ವಲ್ಪ ಆ ಪ್ರೇತಾತ್ಮ ಸಮಾಧಾನವಾಗಿರುತ್ತೆ. ಇನ್ನ ಕೋಪ ಬರೋರು, ಕೋಪ ಜಾಸ್ತಿ ಇದ್ರೆ ಆ ಪ್ರೇತಾತ್ಮಗೂ ಕೋಪ ಜಾಸ್ತಿ, ಅವ್ರಿಗೂ ಕೋಪ ಜಾಸ್ತಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಅದಕ್ಕೆ ಆ ಮಾಟಗಾತಿ ಫಸ್ಟ್ ಅವ್ರ ಮಗಳನ್ನ ಹಾಕಿರ್ತಾಳೆ. ಅದು ತುಂಬಾ ವರ್ಷ ಆದ್ಮೇಲೆ ಇನ್ಯಾರನ್ನ ಬಲಿ ಕೊಡೋದು ಅಂತ ಹೇಳಿ ಅವ್ರ ಮಗಳು ಫ್ರೆಂಡ್ ಅದೇ ಆ ಹುಡುಗಿ ಆಟ ಆಡ್ತೈತಲ್ಲ ಅವಳನ್ನ ಕರ್ಕೊಂಡು ಹೋಗಿದ್ದಾರೆ. ಓಕೆ ಇಲ್ಲೇ ಇದ್ರೆ ಪ್ರಾಬ್ಲಮ್, ಇದನ್ನ ತಗೊಂಡೋಗಿ ಸಮುದ್ರದ ಮಧ್ಯ ಬಿಸಾಕ್ಬಿಡೋಣ ಅಂತ ಹೇಳಿ ಅವತ್ತು ಫ್ಲೈಟ್ ಅಲ್ಲಿ ಎತ್ಕೊಂಡು ಹೋಗಿರೋದು. ಅಲ್ಲಿ ಏನಾಯ್ತಾ ಗೊತ್ತಿಲ್ಲ, ಫ್ಲೈಟ್ ಸ್ಕ್ರಾಶ್ ಆಗೋಯ್ತು. ಆಮೇಲೆ ಆ ಸೈಂಟಿಸ್ಟ್ ತಗೊಂಡ್ಬಂದು ಅದನ್ನ ಓಪನ್ ಮಾಡಿರ್ತಾನೆ. ಅವಾಗ ದೇವ ಓಪನ್ ಆಗಿರೋದು. ಇದನ್ನೆಲ್ಲ ಅಮ್ಮ DVD ಕ್ಯಾಸೆಟ್ ಅಲ್ಲಿ ಹೇಳ್ತಾ ಇದೆ. ಅಲ್ಲಿ ಹೇಳ್ತಾ ಈ ಕಡೆ ನೋಡ್ರಿ ಆ ದೇವ ಆ ಮೈಯಲ್ಲಿ ಹಾಕಿರೋ ಬ್ಯಾಂಡೇಜ್ ಎಲ್ಲ ಒಂದೊಂದೇ ಬಿಚ್ಕೊಂತ ಇದೆ. ಯಾಕಂದ್ರೆ ಅದೆಲ್ಲ ಮಂತ್ರ ಮಾಡಿ ಕಟ್ಟಿರೋದು. ಈ ಕಡೆ ಆ ಮುತ್ಕಿನ ತೋರಿಸ್ತಾರೆ. ಅದೇ ನಿನ್ನೆ ಸತ್ತೋಗ್ಬಿಡ್ತಲ್ಲ ಆ ಮುತ್ಕಿನ ನೋಡಿ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಒಂಥರ ಕೆಟ್ಟು ಸನ್ನೆ ಮಾಡ್ತಾ ಇದೆ ಅಳಿಯನಿಗೆ. ಈ ಕಡೆ ಆ ಹುಡುಗಿನ ಬಾಗ್ಲು ಮುರ್ಕೊಂಡು ಅಪ್ಪನ ಇಕ್ಕ ಮುಖ ಹೊಡಿತಾವಳೆ. ಅದು ಮಗನ ಕೂಡ ಅದು ಕಂಟ್ರೋಲ್ ಮಾಡ್ತಾ ಇದೆ. ಮಗ ನೋಡಿ ಅಲ್ಲಿ ಅಮ್ಮನ್ ಹೊಡಿತಾವನೆ. ಇನ್ನ ಪೊಲೀಸ್ ಅಮ್ಮ ಕೇಳಕ್ ಬರ್ತಾರೆ. ಆ ಮುತ್ಕಿ ಹೋಗಿ ಆ ಪೊಲೀಸ್ ಅಮ್ಮನ್ ಬಾಯಿಗೆ ಒಂದು ಚೋಳೆ ಬಿಟ್ಬಿಡದ. ಪೊಲೀಸ್ ಅಮ್ಮ ಹಂಗೆ ಎಗರ್ಸಿ ಒಂದೇ ಒದೆ ಆ ವಜ್ಜಿಗೆ ಅಲ್ಲೋಗಿ ಒಂದು ಗ್ರಿಲ್ ಅಲ್ಲಿ ತಲೆ ತಗೊಳಕೊಂಡ್ಬಿಡುತ್ತೆ. ಇನ್ನ ಪೊಲೀಸ್ ಅಮ್ಮ ಹಂಗೆ ಟ್ರೈ ಮಾಡ್ತಾರೆ ತೆಗಿಯಕ್ಕೆ ಆಗಲ್ಲ. ಅದು ಕತ್ತಿಂದ ಹಂಗೆ ಸೀಳ್ಕೊಂಡು ಆಚೆ ಬರುತ್ತೆ ಆ ಚೇಳು. ಆ ರೂಮ್ ಅಲ್ಲಿ ಹೊಡಿತಾವ್ರೆ. ಪೊಲೀಸ್ ಅಮ್ಮ ನಲ್ಲ ಇದೆ ಮುಚ್ಚೋ ಡೋರು ಅಂತ ಪೊಲೀಸ್ ಅಮ್ಮ ಪಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಕತ್ತಲ್ ಬೇರೆ ತೂತಾಗಿದೆಯಲ್ಲ. ಟಕ್ ಅಂತ ಡೋರು ಕ್ಲೋಸ್ ಮಾಡ್ಬಿಡ್ತಾನೆ ಅಪ್ಪ. ಇನ್ನ ಅಪ್ಪ ಹೋಗಿ ಮಗಳನ್ನ ಗಟ್ಟಿಗೆ ತಪ್ಕೊಂಡ್ಬಿಡ್ತಾನೆ. ಈ ಕಡೆ ಪೊಲೀಸ್ ಅಮ್ಮನು ಆ ಮಂತ್ರನ ಹೇಳಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಕ್ಯಾಸೆಟ್ ಅಲ್ಲಿ ಪೊಲೀಸ್ ಅಮ್ಮ ನೀಟಾಗಿ ಕೇಳ್ಕೊಂಡಿರ್ತಾರ ಮಂತ್ರನ. ಆ ಮಂತ್ರನ ಹೇಳ್ತಾ ಆ ದೇವ ಅಪ್ಪನ ಮೇಲೆ ಶಿಫ್ಟ್ ಆಗ್ಬಿಡ್ತಾರೆ. ಪೊಲೀಸ್ ಅಮ್ಮನು ಹಂಗೆ ಸುಸ್ತಾಗಿ ಬಿದ್ರು. ಅಮ್ಮನ ಮುಖದಲ್ಲಿ ನಗು ಒಂದ್ ಕಡೆ ದುಃಖ. ಮಗಳು ಸಿಕ್ಕಿದ್ಲು ಅಂತ ನಗಿಯದ ಇಲ್ಲ ಗಂಡನಿಗೆ ಹಿಂಗಾಯ್ತು ಅಂತ ಅಳದ ಅಂತ ಗೊತ್ತಿಲ್ಲ. ನೋಡಿ ಗಂಡನಿಗೆ ನೀಟಾಗಿ ಚೈನ್ಗಿನಲ್ಲಿ ಹಾಕಿ ಸಮಾಧಿಯಲ್ಲಿ ಮುಚ್ಚವ್ರೆ. ಮಗಳು ಮುಖ ನೋಡಿ ಇವಾಗ ಸೂಪರ್ ಆಗಿ ಆಗೋಯ್ತು. ಮಗಳು ಆ ಸಮಾಧಿನ ಕುಟ್ತಾವಳೆ. ಆ ಕಡೆಯಿಂದನೂ ಯಾರೋ ಕುಟ್ತಾವ್ರೆ. ಅದೇ ಇವರಪ್ಪ. ಯಾಕಂದ್ರೆ ಅಪ್ಪ ಇನ್ನೋಸೆಂಟ್, ಅಪ್ಪನಿಗೆ ಇನ್ನ ಅಷ್ಟೊಂದು ಏನು ಆಗಿಲ್ಲ ಒಳಗಡೆ. ಹಂಗೆ ಈ ಕಡೆ ಪೊಲೀಸ್ ಅಮ್ಮನ್ನ ತೋರಿಸಿದ್ರು. ಪೊಲೀಸ್ ಅಮ್ಮ ಹೇಳ್ತಾ ಇದೆ ಆ ಹಾಸ್ಪಿಟಲ್ಗೆ ನಾನು ಬರ್ಬೇಕು ಅಂತ. ಪೊಲೀಸ್ ಅಮ್ಮನು ಸೀದಾ ಹಾಸ್ಪಿಟಲ್ ಹತ್ರ ಹೋಯ್ತು. ಅಲ್ಲಿ ಯಾರಿದ್ದಾರೆ ಅಂತ ನೋಡಿದ್ರ ಅದೇ ಮಾಟ ಮಂತ್ರ ಮಾಡ್ತಾರಲ್ಲ ಆ ಅಮ್ಮ ಅಲ್ಲೇ ಮಲಗೈತೆ. ಪೊಲೀಸ್ ಅಮ್ಮ ಅಲ್ಲಿ ತಪ್ಪು ಮಾಡೋರ್ನ ನಾನು ಬಿಡದೇ ಇಲ್ಲ ಕಣೆ, ಅದು ಅವ್ರು ಎಷ್ಟು ಇನ್ನೋಸೆಂಟ್ ಫ್ಯಾಮಿಲಿ ಅಂತೇಳಿ ಆ ಅಮ್ಮನ್ಗೆ ಕತ್ತಗೊಂದು ಇಂಜೆಕ್ಷನ್ ಹಾಕ್ತಾರೆ. ಈ ಕಡೆ ನೋಡಿ ಅಪ್ಪನ ವೀಲ್ ಚೇರ್ ತಿಳ್ಕೊಂಡ್ ಬರ್ತಾವ್ರೆ. ಇನ್ನ ಆ ದೇವನ ಯಾರ ಮೇಲೆ ಎಕ್ಕಿಸ್ತಾರಂತ ನಿಮಗೆ ಗೊತ್ತಿರುತ್ತೆ ಅನ್ಕೋತೀನಿ. ಇನ್ಯಾರ ಮೇಲೆ ಆ ಮಾಟ ಮಂತ್ರ ಮಾಡ್ಲಲ್ಲ ಅವಳ ಮೇಲೆ ಎಕ್ಕಿಸ್ತಾರೆ. ಹಂಗೆ ಈ ಮೂವಿನ ಮುಗಿಸ್ತಾರೆ. ಮೂವಿನ ಫಾಸ್ಟ್ ಆಗಿ ಹೇಳಿದ್ದೀನಿ. ಈ ಮೂವಿನ ನಿಮ್ ಫ್ಯಾಮಿಲಿ ಜೊತೆ ನೋಡಿ ಸಕ್ಕದಾಗೈತೆ ಮೂವಿ, ಬೆಸ್ಟ್ ಅಂತ
ಅಂತ ಹೇಳ್ಬೋದು ಆರ್ ಸೀನ್ಸ್ ಎಲ್ಲ. ಮತ್ತೆ ಇನ್ನೇನು ಸಮಾಚಾರ ಚೆನ್ನಾಗಿದ್ರೆ ಗೊತ್ತಲ್ಲ, ಜೊತೆಲೇ ಇರಿ, ಹಂಗೆ ಸಬ್ಸ್ಕ್ರೈಬ್ ಅದೆಲ್ಲ ಮಾಡ್ಕೊಳ್ಳಿ. ಬಾಯ್.